ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿನ್ನೆ ಸಂಜೆ 5 ಗಂಟೆಯಿಂದ ಕದನ ವಿರಾಮ ಘೋಷಣೆ ಆಗಿದೆ ನಿಜ. ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕದನ ವಿರಾಮ ಹೊತ್ತಲ್ಲೇ ಭಾರತದಿಂದ ಮಹತ್ವದ ಕಾರ್ಯಾಚರಣೆ ಆಗಿದೆ. ಕದನ ವಿರಾಮದ ನಡುವೆಯೂ ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಭಾರತ ಪಾಕ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ ಇದು. ಭಾರತೀಯ ವಾಯುಸೇನೆಯಿಂದ ಅತ್ಯಂತ ಮಹತ್ವದ ಕಾರ್ಯಾಚರಣೆ ನಡೆದಿದೆ. ಇನ್ನೂ ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಅಂಥೇಳಿ ಭಾರತೀಯ ವಾಯುಸೇನೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ನಿರ್ದಿಷ್ಟವಾಗಿ ಒಪ್ಪಿಸಲಾದಂತಹ ಆಪರೇಷನ್ ಸಿಂಧೂರವನ್ನು ನಡೆಸಲಾಗಿದೆ. ಯೋಜಿತವಾಗಿ ಮತ್ತು ಒಪ್ಪಂದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ದಾಳಿಯನ್ನು ನಡೆಸಿದ್ದೇವೆ. ರಾಷ್ಟ್ರೀಯ ಉದ್ದೇಶಗಳಿಗೆ, ನ್ಯಾಷನಲ್ ಆಬ್ಜೆಕ್ಟಿವ್ಸ್, ರಾಷ್ಟ್ರೀಯ ಉದ್ದೇಶಗಳಿಗೆ ಧಕ್ಕೆ ಬರದಂತೆ ದಾಳಿಯನ್ನು ನಡೆಸಲಾಗಿದೆ ಎನ್ನುವಂಥ ಅಂಶವನ್ನು ಭಾರತೀಯ ವಾಯುಸೇನೆ ಇವತ್ತು ನೀಡಿದೆ. ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೆಲವೇ ಹೊತ್ತಲ್ಲಿ ನಾವು ಕೊಡ್ತೀವಿ. ಹೀಗಾಗಿ ಯಾವುದೇ ವದಂತಿ ಮತ್ತು ಊಹೆಗಳಿಗೆ, ಸ್ಪೆಕ್ಯುಲೇಷನ್ಸ್, ಅವುಗಳಿಗೆ ಕಿವಿಗೊಡಬೇಡಿ ಅಂಥೇಳಿ ಭಾರತೀಯ ವಾಯುಸೇನೆ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಇವತ್ತು ಭಾರತೀಯ ವಾಯುಸೇನೆ IMF ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹಾಗಾದರೆ ಏನಿರಬಹುದು ಕಾರ್ಯಾಚರಣೆ? ಕಾರಣ ಇದು ವಾಯುಸೇನೆ ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರೆಸ್ ರಿಲೀಸ್, ಇದು ಸ್ಟೇಟ್ಮೆಂಟು. IAF ರಿಲೀಸ್ ಮಾಡಿರುವಂತಹ ಪ್ರೆಸ್ ಸ್ಟೇಟ್ಮೆಂಟ್ ಇದು. ಮಧ್ಯಾಹ್ನ 12:31 ಈ ಸ್ಟೇಟ್ಮೆಂಟ್ ರಿಲೀಸ್ ಆಗಿರುವಂಥದ್ದು. ಭಾರತೀಯ ವಾಯುಸೇನೆ ಬಿಡುಗಡೆ ಮಾಡಿರ್ತಕ್ಕಂತಹ ಸ್ಟೇಟ್ಮೆಂಟು. ಹಾಗಾಗಿ ಏನಿರಬಹುದು ಆಪರೇಷನ್? ಕಾರಣ ವೈಮಾನಿಕ ದಾಳಿ ಆಗಿದೆ ಎನ್ನುವಂಥದ್ದನ್ನು ಮೇಲ್ನೋಟಕ್ಕೆ ನಾವು ಭಾವಿಸಬಹುದು. ಕಾರಣ IAF, ಭಾರತೀಯ ವಾಯುಸೇನೆಯೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ ಅಂಥೇಳಿ ಹೇಳಿಕೊಂಡಿರುವ ಕಾರಣ, ಆಪರೇಷನ್ ಸಿಂಧೂರ ಮುಂದುವರೆದಿದೆ ಅಂಥೇಳಿ IAF ಸ್ಟೇಟ್ಮೆಂಟನ್ನು ಕೊಟ್ಟಿರುವ ಕಾರಣ ಗಡಿಯ ಆಚೆಗೂ ಕೂಡ, ಭಾರತದ ಗಡಿಯ ಆಚೆಗೂ ಕೂಡ ಕಾರ್ಯಾಚರಣೆ ನಡೆದಿರುವಂತಹ ಸುಳಿವು ಸಿಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗದಲ್ಲಿ, ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮತ್ತು 3 ಸೇನೆಗಳ ಮುಖ್ಯಸ್ಥರು, ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ, ಈ 3 ಸೇನೆಗಳ ಮುಖ್ಯಸ್ಥರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಈ ಸಭೆ ನಡೆಯುತ್ತಿರುವ ಹೊತ್ತಲ್ಲೇ IAF, ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ ಮತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿದ್ದಾಗಿ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಆದರೆ ಆ ಕಾರ್ಯಾಚರಣೆಯ ಸ್ವರೂಪ ಹೇಗಿತ್ತು, ಎಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ, ಎಷ್ಟೊತ್ತಿಗೆ ಈ ಕಾರ್ಯಾಚರಣೆ ನಡೆದಿದೆ ಮತ್ತು ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿರುವಂತಹ ಸ್ಥಳಗಳು ಯಾವುವು ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಆ ಮಾಹಿತಿಯನ್ನು ಕೊಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು IAF ಕೊಟ್ಟಿರುವಂಥದ್ದು. ಸೊ ನಾವು ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ. ಕೆಲವೇ ಹೊತ್ತಲ್ಲಿ ಭಾರತೀಯ ವಾಯುಸೇನೆಯ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಟ್ವೀಟ್ ಈಗ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಟ್ವೀಟ್. ನಿನ್ನೆ ಅಷ್ಟೇ ಕದನ ವಿರಾಮ ಘೋಷಣೆ ಆಗಿದೆ. ಸಂಜೆ 5 ಗಂಟೆಯಿಂದ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಎರಡೂ ದೇಶಗಳ ನಡುವೆ. ಅದರ ಮಧ್ಯೆ ಭಾರತೀಯ ವಾಯುಸೇನೆಯೇ
ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಸೊ IAF ಈಗ ಮಾಧ್ಯಮಗೋಷ್ಠಿಯನ್ನು ಮಾಡಿ ದಾಳಿಯ ಸ್ವರೂಪ, ದಾಳಿಗೆ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಳ್ಳಲಾಯಿತು, ಎಲ್ಲಿ ದಾಳಿ ಮಾಡಲಾಯಿತು, ಎಷ್ಟೊತ್ತಿಗೆ ಈ ದಾಳಿಯನ್ನು ಕೈಗೊಳ್ಳಲಾಗಿದೆ, ಕದನ ವಿರಾಮಕ್ಕೂ ಮೊದಲೋ ಅಥವಾ ಕದನ ವಿರಾಮದ ಬಳಿಕವೋ. ಕದನ ವಿರಾಮದ ಬಳಿಕ ಎನ್ನುವುದಾದರೆ ಪಾಕಿಸ್ತಾನದ ಮೇಲೆಯೂ ಕೂಡ ಈ ದಾಳಿಯನ್ನು ಕೈಗೊಳ್ಳಲಾಗಿದೆಯಾ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮಾತ್ರ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆಯಾ ಎನ್ನುವಂಥದ್ದು ಕೂಡ ಕುತೂಹಲ. ಕಾರಣ ವಾಯುಸೇನೆಯೇ ಮಧ್ಯಾಹ್ನ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಆಪರೇಷನ್ ಸಿಂಧೂರ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಏನಿದೆ ಅದು ಸ್ಟಿಲ್ ಆನ್, ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸ್ಟಿಲ್ ಆನ್ ಎನ್ನುವುದಾದರೆ ನಿನ್ನೆ ಸಂಜೆ 5 ಗಂಟೆಗೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿಕೊಂಡಿದ್ದೀವಿ, ಎರಡೂ ರಾಷ್ಟ್ರದವರು, ಭಾರತ ಮತ್ತು ಪಾಕಿಸ್ತಾನ. ಇದಾದ ಬಳಿಕ ನಿನ್ನೆ ರಾತ್ರಿಯಷ್ಟೊತ್ತಿಗೆ ಪಾಕಿಸ್ತಾನದಿಂದ ವೈಮಾನಿಕ ವಾಯು ಪ್ರದೇಶದ ಉಲ್ಲಂಘನೆ ಆಗಿದೆ. ನಿನ್ನೆ ಡ್ರೋನ್ಗಳ ಮುಖಾಂತರ ದಾಳಿಯ ಪ್ರಯತ್ನ ನಡೆದಿದೆ. ಪಾಕಿಸ್ತಾನದ ಈ ಡ್ರೋನ್ ದಾಳಿಯಲ್ಲಿ ಭಾರತದ 2 ಸೈನಿಕರು, ಓರ್ವ ಸೇನಾಧಿಕಾರಿ ಸೇರಿದಂತೆ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಒಟ್ಟು 4 ಜನ ಅಲ್ಲಿಗೆ ಹುತಾತ್ಮರಾಗಿರುವಂಥದ್ದು. ಒಟ್ಟು ಪಾಕಿಸ್ತಾನದ ಈ ಸಂಘರ್ಷ ಏನಿದೆ ಅದರಲ್ಲಿ 4 ಸೈನಿಕರು ಹುತಾತ್ಮರಾಗಿದ್ದಾರೆ. ಹಾಗಾಗಿ ಈ ಆಪರೇಷನ್ ಸಿಂಧೂರ ಸ್ಟಿಲ್ ಆನ್ ಎನ್ನುವಂಥದ್ದು ಅದು POKಗೆ ಸೀಮಿತವಾಗಿ ನಡೆಸಲಾಗಿರುವಂತಹ ಕಾರ್ಯಾಚರಣೆಯ ಅಥವಾ ಪಾಕಿಸ್ತಾನದ ಒಳಗೂ ಕೂಡ ನಾವು ನುಗ್ಗಿ ಹೊಡೆದಿದ್ದೀವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರಣ ನಿನ್ನೆ ಕದನ ವಿರಾಮ ಘೋಷಣೆ ಆದ ಬಳಿಕ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಬೇಕಾಗಿರಲಿಲ್ಲ ನಮಗೆ ಈ ಕದನ ವಿರಾಮ ಅಂಥೇಳಿ. ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ನಮಗೆ ಬೇಕಾಗಿರಲಿಲ್ಲ ಈ ಕದನ ವಿರಾಮ, ನಾವು ಹೊಡೆದು ಬಿಸಾಕಬೇಕಿತ್ತು ಪಾಕಿಸ್ತಾನವನ್ನು, ಇಂತಹ ಅವಕಾಶ ಮತ್ತೆ ನಮಗೆ ಸಿಗಲ್ಲ ಎನ್ನುವಂತಹ ಆಕ್ರೋಶ ಎಲ್ಲ ಭಾರತೀಯರಲ್ಲಿ ಇತ್ತು. ಹಾಗಾಗಿ ಕದನ ವಿರಾಮದ ನಡುವೆಯೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ ಎನ್ನುವುದಾದರೆ ಅದು ಎಲ್ಲಿ? ನಿನ್ನೆ ಭಾರತೀಯ ಗಡಿ ಭದ್ರತಾ ಪಡೆ BSF ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರುವಂತಹ ಲೋನಿಯಲ್ಲಿ ಅಲ್ಲಿರ್ತಕ್ಕಂತಹ ಉಗ್ರತಾಣಗಳ ಮೇಲೆ ದಾಳಿಯನ್ನು ನಡೆಸಿತ್ತು. BSF ಗಡಿ ಭದ್ರತಾ ಪಡೆ ಅದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನು ವಾಯುಸೇನೆ ಹಾಗಾದರೆ ಕೈಗೊಂಡಿದೆಯಾ? ವಾಯುಸೇನೆ ಅಂಥದ್ದೊಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಡೋಂಟ್ ಸ್ಪೆಕ್ಯುಲೇಟ್ ಅಂತ ಹೇಳಿದ್ದಾರೆ IAFನವರು. ಜೊತೆಗೆ ರಾಷ್ಟ್ರೀಯ ಆಬ್ಜೆಕ್ಟಿವ್ಸ್, ದೇಶದ ಉದ್ದೇಶಗಳೇನಿತ್ತು, ಆಬ್ಜೆಕ್ಟಿವ್ಸ್ ಗುರಿಗಳು, ಧ್ಯೇಯಗಳು ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡೇ ಈ ದಾಳಿಯನ್ನು ಕೈಗೊಳ್ಳಲಾಗಿದೆ ಅಂಥೇಳಿ ವಾಯುಸೇನೆ ಹೇಳಿರುವಂಥದ್ದು. ಹಾಗಾಗಿ ಈ ದಾಳಿ ನಡೆದಿರುವಂಥದ್ದು ಎಲ್ಲಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.